ಅತ್ಯಂತ ಅಮಾನವೀಯವಾಗಿ ಭಾರತೀಯರನ್ನು ಅಮೆರಿಕ ಹೊರದಬ್ಬಿದೆ. ಇಲ್ಲೀಗಲ್ ಆಗಿ ಅಕ್ರಮವಾಗಿ ಇವರು ಅಮೆರಿಕದ ಗಡಿ ಒಳಗಡೆ ಬಂದಿದ್ರು ಇವರೆಲ್ಲರೂ ಕೂಡ ಅಂತ ಹೇಳಿ ಕೈ ಕಾಲಿಗೆ ಭಾರತೀಯರ ಕೈಗಳಿಗೆ ಕಾಲಿಗೆ ಕೋಳ ಹಾಕಿ ವಿಮಾನದಲ್ಲಿ ಕೂರಿಸ್ಕೊಂಡು ಅಮೆರಿಕದ ಅಧಿಕಾರಿಗಳು ಬಂದು ಭಾರತದಲ್ಲಿ ಅವ್ರನ್ನ ಬಿಟ್ಟಿದ್ದಾರೆ. ಕೇಳಿರಲ್ಲರಿ ನಾವು ಇತ್ತೀಚೆಗೆ ಯಾವುದೇ ದೇಶದ ಕಡೆಯಿಂದ ನಾನು ಬರೀ ಅಮೆರಿಕ ಅಂತ ಮಾತಾಡ್ತಾ ಇಲ್ಲ, ಜಗತ್ತಿನ ಯಾವುದೇ ದೇಶದವರು ಕೂಡ ಅನ್ಲೆಸ್ ಇವರೇನೋ ಅತ್ಯಾಚಾರ ಮಾಡಿದ್ದಾರೆ, ಕಳ್ಳತನ ಮಾಡಿದ್ದಾರೆ, ಭಯೋತ್ಪಾದಕ ಕೃತ್ಯ ಮಾಡಿದ್ದಾರೆ, ಅಪರಾಧಿಗಳ ಹಸ್ತಾಂತರ ಇಂಥ ವಿಚಾರಗಳಲ್ಲಿ ಆಗಿರಬಹುದೇ ವಿನಃ ಗಡಿ ದಾಟಿ ಬಂದಿದ್ದ ಕೆಲವರು ವೀಸಾ ಅವಧಿ ಮುಗಿದಿರಬಹುದು, ಕೆಲವರು ಆ ಅವಧಿ ಮುಗಿದ ಮೇಲೂ ಅಲ್ಲಿ ಇದ್ದಿರಬಹುದು, ಉದ್ಯೋಗ ಹುಡುಕ್ತಾ ಇದ್ದಿರಬಹುದು, ವಿದ್ಯೆ ಕಲಿಕೆ ಅಂತ ಹೋಗಿರಬಹುದು, ಕೆಲವರು ನಿಜವಾಗ್ಲೂ ಗಡಿನ ಅಕ್ರಮವಾಗಿ ದಾಟಕ್ಕೆ ಹೋಗಿರಬಹುದು. ವಿಷಯ ಏನೇ ಇರಲಿ, ಕೈ ಕಾಲಿಗೆ ಕೋಳ ಹಾಕಿ ವಿಮಾನದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅಮೆರಿಕದ ಅಧಿಕಾರಿಗಳು. 104 ಮಂದಿ ಭಾರತೀಯರಿಗೆ ವಿಮಾನದಲ್ಲಿ ಇದ್ದದ್ದು ಒಂದೇ ಒಂದು ಟಾಯ್ಲೆಟ್. 2013ರಲ್ಲಿಯೂ ಕೂಡ ಇದೇ ರೀತಿ ಅಮೆರಿಕ ಸರ್ಕಾರ ನಡ್ಕೊಂಡಿತ್ತು. ಅಮೆರಿಕ ಸರ್ಕಾರ ರಾಜತಾಂತ್ರಿಕ ಅಧಿಕಾರಿ ದೇವಯಾನಿ ಕೈಗೆ ಕೋಳ ತೊಡಿಸಿ ಗಡೀಪಾರು ಮಾಡಿತ್ತು. ಇವರು ರಾಜತಾಂತ್ರಿಕ ಅಧಿಕಾರಿ ಬೇರೆ, ಸಾಮಾನ್ಯ ನಾಗರಿಕರು ಬೇರೆ. ಏನೋ ತಪ್ಪಾಗಿತ್ತು ಹಾಗೆ ಹೀಗೆ ಅಂತ ಆ ಥರ ಕೆಲಸವನ್ನು ಮಾಡಿದ್ರು ಅವರು. ಅಂದಿನ ಯು ಪಿ ಎ ಸರ್ಕಾರ ಅದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಕ್ಕೆ ಕ್ಷಮೆ ಕೇಳಿತ್ತು. ಭಾರತದ ಮುಂದೆ ಮಂಡಿಯೂರಿ ಅಮೆರಿಕ. ವೀಸಾ ವಂಚನೆ ಆರೋಪದ ಮೇಲೆ ನ್ಯೂಯಾರ್ಕ್ನಲ್ಲಿ ಅಮೆರಿಕ ಅವ್ರನ್ನ ಅರೆಸ್ಟ್ ಮಾಡಿತ್ತು. ಅಮಾನವೀಯ ವರ್ತನೆಗೆ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಕಿಡಿಕಾರಿದ್ದಾರೆ. ಅಮೆರಿಕ ಕ್ರಮಗಳ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿದೆ. ಅಂದರೆ ಈಗೆಲ್ಲ ಆಗ್ತಾ ಇದೆಯಲ್ಲ ಈ ಥರ ನೋಡಿ, ಕಾಲಿಗೆ ಕೈಗೆ ಸರಪಳಿಗಳನ್ನು ಹಾಕ್ಕೊಂಡು ಭಾರತೀಯರನ್ನು ಅಮೆರಿಕ ತನ್ನ ಗಡಿಯಿಂದ ಆಚೆಗೆ ಓಡಿಸಿದ್ರೆ ಇವ್ರ ಪಾಡಿಗೆ ಇವ್ರು ಬರ್ತಿದ್ರೋ ಬೇರೆ ವಿಚಾರ. ವಿಮಾನದಲ್ಲಿ ಕರ್ಕೊಂಡು ಬಂದು ಈ ಥರ ಬಿಟ್ಟುಬಿಟ್ಟಿದ್ದಾರೆ. ಕೈ ಕಾಲುಗಳಿಗೆ ಸರಪಳಿ ಹಾಕಿದ್ದಾರೆ. ಅತ್ಯಾಚಾರ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಭಯೋತ್ಪಾದಕ ಕೆಲಸಗಳನ್ನು ಮಾಡಿಲ್ಲ. ಕೆಲಸದ ಆಸೆಗೋ ಸ್ವಲ್ಪ ಚೆನ್ನಾಗಿ ಬದುಕೋಣ ಎನ್ನುವ ಒಂದು ಆಸೆಗೋ ಗಡಿ ದಾಟಿ ಹೋಗಿಬಿಟ್ಟಿದ್ದಾರೆ. ಇರಲಿ, ಹಾಗಾಗಿ ಈ ಮಟ್ಟದಲ್ಲಿ ಭಾರತೀಯರನ್ನು ಟ್ರೀಟ್ ಮಾಡಬಹುದಂತ ಇದು ಭಾರತೀಯರಿಗೆ ಮಾತ್ರ ಅಲ್ಲ ನಾನು ಹೇಳ್ತಿರೋದು, ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ. ಅಮೆರಿಕಾಗೆ ದೊಡ್ಡಣ್ಣನ ಸ್ಥಾನ ಕೊಟ್ಟಿದ್ದದ್ದೇ ಅದಕ್ಕೆ. ಅಂದರೆ ಆ ದೇಶ ಕನಸುಗಳನ್ನು ಮಾರುತ್ತೆ, ಆ ದೇಶ ಅಂತ ಕನಸುಗಳನ್ನು ಮಾರುವಂಥ ದೇಶ. ಯಾವ್ಯಾವುದೋ ದೇಶಗಳಲ್ಲಿ ತಾನೇನು ಅಂದ್ಕೊಳ್ಬೇಕೋ ಅದು ಆಗುವುದಕ್ಕೆ ವ್ಯವಸ್ಥೆ ಸಹಕರಿಸ್ತಾ ಇದ್ದಾಗ ಅಮೆರಿಕ ಹಾಗೆ ಮಾಡಲ್ಲ. ಪ್ರತಿಭೆ ಇದ್ದರೆ ಅಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ. ಮತ್ತು ಅಮೆರಿಕ ಅತಿ ದೊಡ್ಡ ಆಕರ್ಷಣೆಯ ಒಂದು ರಾಷ್ಟ್ರ ಕೂಡ ಹೌದು. ಅಲ್ಲಿ ಹೋಗಬಹುದು, ಹೋದವರು ವಾಪಸ್ ಬರ್ತಕ್ಕಂಥ ಮನಸ್ಸೇ ಮಾಡಲ್ಲ, ಅಷ್ಟು ಚೆನ್ನಾಗಿ ವ್ಯವಸ್ಥೆ ಅವ್ರನ್ನ ನಡೆಸ್ಕೊಂಡ್ಬಿಡುತ್ತೆ ಅಂತೆಲ್ಲ ಮಾತಿದೆ. ಇರಲಿ, ಮಾಧ್ಯಮದಲ್ಲಿ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಘನತೆಯಿಂದ ಅವ್ರನ್ನ ಕರ್ಕೊಂಡು ಬರಬೇಕು ಅಂಥೇಳಿ ಪ್ರಧಾನಿ ಮೋದಿ ಅವರು ಕೂಡ ಆಗ್ರಹ ಮಾಡಿದ್ದಾರೆ. ಇನ್ನು ಗಡೀಪಾರಾದವರ ಕಥೆ. ಗಡೀಪಾರಾದರು, ಗಡಿಯ ಒಳಗಡೆ ನುಸುಳಿದ್ದವರು ಯಾರೆಲ್ಲ ಅಮೆರಿಕದ ಗಡಿ ಒಳಗಡೆ ನುಸುಳಿದ್ರಲ್ಲ, ಇವರೆಲ್ಲರೂ ಕೂಡ ಈ ಮಧ್ಯವರ್ತಿಗಳಿಗೆ ಲಕ್ಷಾಂತರ ರೂಪಾಯಿ ಕಮಿಷನ್ ಕೊಟ್ಟುಬಿಟ್ಟು ಅಮೆರಿಕಾಗೆ ಎಂಟ್ರಿ ಆಗಿದ್ದರು. ಬಹುತೇಕ ಭಾರತೀಯರು ಮೆಕ್ಸಿಕೋ ಗಡಿಯಲ್ಲೇ ಅರೆಸ್ಟ್ ಆಗಿರ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಅಕ್ರಮವಾಗಿ ಅಮೆರಿಕ ಪ್ರವೇಶ ಮಾಡಿದವರಲ್ಲಿ ಪಂಜಾಬ್ ಕಡೆಯವರೇ ಜಾಸ್ತಿ ಜನ ಅಂತ. ಕಳ್ಳ ಮಾರ್ಗಗಳ ಮೂಲಕ ಅಮೆರಿಕವನ್ನು ಪ್ರವೇಶ ಮಾಡಿದರು ಪಂಜಾಬ್ ನಿವಾಸಿಗಳು. ವಾಪಸ್ ಬಂದವರಲ್ಲಿ 48 ಮಂದಿಗೆ ಬರೀ 25 ವರ್ಷ ಒಳಗಿನವರು ಎಲ್ಲರೂ ನೋಡಿ. 48 ಜನ ವಾಪಸ್ ಬಂದಿದ್ದಾರಲ್ಲ, ಎಲ್ಲ 25 ವರ್ಷ ಒಳಗಿನವರು. ಏನಕ್ಕೆ ಹೋಗಿರ್ತಾರೆ? ಡಿಗ್ರಿ ಮಾಡಿರ್ತಾರೆ, ಡಬಲ್ ಡಿಗ್ರಿ ಮಾಡ್ಕೊಂಡಿರ್ತಾರೆ. ಒಂದು ಕೆಲಸ ಬೇಕು, ಚೆನ್ನಾಗಿ ಬದುಕಬೇಕು, ನಾನು ಒಳ್ಳೆ ಲೈಫ್ನ ಲೀಡ್ ಮಾಡಬೇಕು, ಇಷ್ಟೇ ತಾನು, ಇನ್ನೇನಿರೋಕ್ಕೆ ಸಾಧ್ಯ ರೀ. ಇನ್ನೇನಕ್ಕೆ ಹೋಗ್ತಾರೆ ಹೇಳಿ? ಅಮೆರಿಕಾಗೆ ಕೆಲಸ ಕೊಡುತ್ತೆ ಆ ದೇಶ. ನನ್ನ ಪ್ರತಿಭೆ ಇದೆ, ನಾನು ಟ್ಯಾಲೆಂಟ್ ಮೇಲೆ ಕೆಲಸ ತೊಗೋತೀನಿ ಅಂತ, ವಿದ್ಯಾರ್ಹತೆ ಇದೆ, ಕೆಲಸ ತೊಗೋತೀನಿ. ಇಲ್ಲಿ ನನಗೇನೋ ಸಿಕ್ಕಿಲ್ಲ, ಓದ್ಕೊಂಡಿದ್ದೀನಿ, ಕೆಲಸ ಸಿಗ್ತಾ ಇಲ್ಲ ನನಗೆ, ಇಲ್ಲಿ ಎಲ್ಲೋ ಹೋಗಿದ್ದೀನಿ, ಕೆಲಸ ಮಾಡ್ತೀನಿ, ಇಷ್ಟು ಬಿಟ್ಟರೆ ಇನ್ನು ಬಲವಾದ ಕಾರಣ ಕಾಣಿಸ್ತಾ ಇಲ್ಲ ನಮಗೆ ಮೇಲ್ನೋಟಕ್ಕೆ. 25 ವರ್ಷ ಒಳಗಿನವರು ಭಾರತೀಯರನ್ನ ಕರ್ಕೊಂಡು ಬಂದು 45 ಜನ ಅಮೆರಿಕದ ಅಧಿಕಾರಿಗಳು ಬಿಟ್ಬಿಟ್ಟು ಹೋಗಿದ್ದಾರೆ. ಬಂದವರು ಯಾರ್ಯಾರಪ್ಪ? ಗುಜರಾತ್ನವರು 33 ಜನ, ಹರಿಯಾಣದವ್ರು 33 ಜನ, ಪಂಜಾಬ್ನವ್ರು 30 ಜನ, ಉತ್ತರ ಪ್ರದೇಶದಿಂದ 2, ಚಂಡೀಗಢದಿಂದ 2, ಮಹಾರಾಷ್ಟ್ರದಿಂದ 3 ಜನ. ಸೊ ಅಮೆರಿಕದಿಂದ ಗಡೀಪಾರಾಗ್ತಾನೆ ಮಗ, ಈ ಕಡೆ ಗುಜರಾತ್ನಲ್ಲಿ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಗುಜರಾತ್ಗೆ ಸೇರಿದಂಥ ಅಕ್ರಮ ನಿವಾಸಿಯೊಬ್ಬರು ವಾಪಸ್ ಬಂದಿದ್ದಾರೆ. ಮಗ ವಾಪಸ್ ಆಗ್ತಿದ್ದಾನೆ ಎನ್ನುವ ಸುದ್ದಿ ಕೇಳಿ ಕಣ್ಣೀರಿಟ್ಟಿದ್ದಾರೆ ತಾಯಿ. ನನ್ನ ಮಗ ನನಗೇನು ಹೇಳೇ ಇಲ್ಲಪ್ಪ, ಫೋನ್ನಲ್ಲೂ ನಾನು ಮಾತಾಡಿಲ್ಲ, ನನಗೆ ನನ್ನ ಮಗ ಸೊಸೆ ಮೊಮ್ಮಕ್ಕಳು ಬಿಟ್ಬಿಟ್ರೆ ಇನ್ಯಾರೂ ಇಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ತಾಯಿಯೊಬ್ಬರು. મને કોઈ કીધું એ નહીં, કશું નહીં. તમારા પરિવારમાં કોણ કોણ છે? અમે બે એમાં છોકરો ગયો, બીજું કોઈ નહીં. તમારો દીકરો, એના પત્ની અને પુત્ર? બસ એ જ અમને બધી એટલી ખબર, પણ બીજું કોઈ કહેવાય નહીં, કશું નહીં.
અને કશું કઈ ફોન પર વાતચીત થઈ હોય અમારી ફોન નહીં થયો કે વાત નહીં થઈ કઈ કરીએ નહીં અને પાછા આવવાના છે એવી કોઈ આ અત્યારે બધો કોઈ એટલે ખબર પડી ભાઈ ને મને ખબર જ નહીં. શું તમારો દીકરો અમેરિકા ગયો છે? ગયો મને કોઈ કીધું એ નહીં કશું નહીં. તમારા પરિવારમાં કોણ કોણ છે?